ನಮ್ಮ ಸಂಘ SJKS ಅಂತ ಫಾರ್ಮ್ ಕೂಡ ಆಯಿತು, ಇಲ್ಲಿವರೆಗೂ ಬಂದಿದೆ. ಈ ಮಟ್ಟಕ್ಕೆ ಎಷ್ಟು ಬೆಳೆದಿದೆ ನೋಡಿ ಇವತ್ತಲ್ವ, ಎಷ್ಟು ಸ್ಕೇಲಾಗಿ ಬೆಳೆದಿದೆ ಅಂತಂದರೆ ಆ ಪರದೆ ಹಿಂದೆ ನಿಂತು ಒಂದು ಕೆಲಸ ಮಾಡ್ತಾ ಇರೋ ಒಂದು ವ್ಯಕ್ತಿನ ನಾವು ಇವತ್ತು ನಮ್ಮ ಸ್ಟೇಜ್ ಮೇಲೆ ಕರೀಲೇಬೇಕು. ಅವರು ನಮ್ಮ ಜೊತೆ ಈ ಸಂದರ್ಭದಲ್ಲಿ ಇದ್ದಾರೆ. ಅದ್ರ ಜೊತೆ ಬರೀ ನಮ್ಮ SJKS ಸಂಘನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅಷ್ಟೇ ಹೆಲ್ಪ್ ಮಾಡಿದೆ, ಇಲ್ಲಿ ನಮ್ಮ ಕನ್ನಡ ಕಲಿಕೆ ಅಂತ ಒಂದು ಪ್ರೋಗ್ರಾಮ್ನ ಕೂಡ ಎಸ್ಟಾಬ್ಲಿಷ್ ಮಾಡಿ ಅದರಲ್ಲಿ 90ಕ್ಕೂ ಹೆಚ್ಚು ಮಕ್ಕಳನ್ನ ರಿಜಿಸ್ಟರ್ ಕೂಡ ಮಾಡಿಸಿದ್ದಾರೆ ಕನ್ನಡ ಕಲೀಲಿಕ್ಕೆ. ಅದು ಮಹತ್ವದ ಸಾಧನೆ ಅಂತ ಹೇಳ್ಬೋದು, ಅವರ ಮಹತ್ವದ ಕೊಡುಗೆ ಅಂತಲೂ ಕೂಡ ಹೇಳ್ಬೋದು. ಹಿ ಈಸ್ ನನ್ ಅದರ್ ದ್ಯಾನ್ ನಮ್ಮ ವಿನಾಯಕ್ ಸರ್ ಅವರು. ವಿನಾಯಕ್ ಸರ್, ಪ್ಲೀಸ್ ಆನ್ ದ ಸ್ಟೇಜ್. ವಿನಾಯಕ್ ಅವ್ರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಇವತ್ತಿನ ಈ ಸಂಕ್ರಾಂತಿ ಸಡಗರದ ಸಂದರ್ಭದಲ್ಲಿ ನಾವು SJKS ವತಿಯಿಂದ ಒಂದು ಗೌರವ ಸೂಚನೆ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೇಳ್ಕೊತೀವಿ. ನಮ್ಮ ರೇಣು ಅವರು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಗೌರವ ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ರೇಣು ಅವರು ತುಂಬ ಬ್ಯುಸಿ ಇದ್ದಾರೆ. ಅವರು ಆ್ಯಕ್ಚುಲಿ ಈಸ್ ಆ್ಯಸ್ ಐ ಸೆಡ್, ಲೈಕ್ ನಾವು ಮುಂಚೆ ಹೇಳ್ದಂಗೆ ಅವರು ಈಸ್ ಮ್ಯಾನ್ ಆಫ್ ದ ಅವರ್. ಸೊ ರೇಣು ಅವರು ಬಂದಿದ್ದಾರೆ ಈಗ. ರೇಣು ಅವ್ರ ಕಡೆಯಿಂದ ನಮ್ಮ ವಿನಾಯಕ್ ಅವ್ರಿಗೊಂದು ಚಿಕ್ಕದಾದ ಗೌರವದ ಸೂಚನೆ. ಬರಲಿ ಜೋರಾದ ಚಪ್ಪಾಳೆ ಎಲ್ಲರಿಂದನೂ. ಬರಲಿ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ವಿನಾಯಕ್ ಸರ್ ಅವ್ರಿಗೆ. ಧನ್ಯವಾದಗಳು ರೇಣು ಅವರೇ. ವಿನಾಯಕ್ ಸರ್, ತಮ್ಮ ಒಂದೆರಡು ಮಾತುಗಳು ಕೂಡ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸ್ಯಾನ್ವಾಕಿನ್ ಕನ್ನಡ ಸಂಘದ ಪರವಾಗಿ ನಾನು ಇಲ್ಲಿ ತನಕ ಮಾಡಿರೋ ಸೇವೆ ಅದೊಂದು ಸದವಕಾಶ ನನಗೆ ಸಿಕ್ಕಿತ್ತು. ಅದರಂತೆ ನಾನು ಎದ್ದು ನಿಂತು ಕೆಲಸ ಮಾಡಿದೆ. ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮ ಅಂತೂ ನಮ್ಮ ತಂಡದವ್ರು ನಡೆಸೋದು. ನಾನು ಪಠ್ಯಪುಸ್ತಕ ಎಲ್ಲ ಮಾಡಿದ್ದೀನಿ, ಬಟ್ ಅವ್ರು ಪಾಠ ಕಲಿಸದೆ ಹೋದರೆ ಅದರ ಪ್ರಯೋಜನ ಜಾಸ್ತಿ ಏನೂ ಇರಲ್ಲ. ಅದರಿಂದ ನಮ್ಮ ಟೀಚರ್ ಸುಮಂಗ್ಲಿಯರಿಗೆ ನಾನು ಧನ್ಯವಾದ ಹೇಳಬೇಕು. ಮುಖ್ಯವಾಗಿ ನಮ್ಮ ಶಿಕ್ಷಕಿಯರು ಮಾಡೋ ಕೆಲಸದಿಂದ ಅದು ಕಾರ್ಯಕ್ರಮ ಅಷ್ಟು ಜೋರಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಟೀಮ್ಗೆನೇ ತಂಡಕ್ಕೇ ನಾನು ಧನ್ಯವಾದ ಹೇಳ್ತೀನಿ. ಈ ಸನ್ಮಾನ ಸತ್ಕಾರ ನನಗೇನು ಬೇಕಾಗಿರಲಿಲ್ಲ, ಬಟ್ ಥ್ಯಾಂಕ್ ಯು ಸ್ಯಾನ್ವಾಕಿನ್ ಕನ್ನಡ ಸಂಘ ಆ್ಯಂಡ್ ರೇಣುಕಾ ಆ್ಯಂಡ್ ದಿ ನ್ಯೂ ಬೋರ್ಡ್. ಇಷ್ಟು ಹೇಳ್ತಾ, ನಿಮ್ಮೆಲ್ಲರ ಕೃಪೆ, ನಾವೇನೇ ತಪ್ಪು ಮಾಡಿದ್ರು ಕ್ಷಮಿಸೋ ಧೈರ್ಯ ನಿಮಗಿರಲಿ, ಸಹಕಾರ ನಿಮ್ದಿರಲಿ. ಮುಖ್ಯವಾಗಿ ಕಲಿಕೆ ಕಾರ್ಯಕ್ರಮದ ಪೋಷಕರ ಸಹಕಾರ, ಅವರ ಆಶೀರ್ವಾದ ಹೀಗೆ ಇರಲಿ, ಅವರು ನಮ್ಮ ಜೊತೆಗೆ ಒಟ್ಟುಗೂಡಿ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ಧನ್ಯವಾದಗಳು ವಿನಾಯಕ್ ಸರ್. ಮತ್ತೊಮ್ಮೆ ವಿನಾಯಕ್ ಸರ್ಗೆ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಂದ. ಈಗ ನಮ್ಮ ಮುಂದಿನ ಸೆಕ್ಷನ್ ವೋಟ್ ಆಫ್ ಥ್ಯಾಂಕ್ಸ್. ನಮ್ಮ ಓಲ್ಡ್ ಮೆಂಬರ್ಸ್ 2024 ಬೋರ್ಡ್ ಮೆಂಬರ್ಸ್ಗಳಿಗೆ ಮತ್ತು 2024 ಕಮಿಟಿ ಲೀಡ್ಸ್ಗಳಿಗೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಕಾರ್ಯಕ್ರಮ. ಸಾರಿ, ಜಸ್ಟ್ ಬಿಫೋರ್ ದ್ಯಾಟ್, ಲೈಕ್ ಅದಕ್ಕಿಂತ ಮುಂಚೆ ನಾವು ಒಂದು ವಿಚಾರ ಹೇಳಬೇಕು. ಸೊ ದಯವಿಟ್ಟು ಇಲ್ಲಿ ಸ್ವಲ್ಪ ವಾಲಂಟಿಯರ್ಸ್ ಬೇಕಾಗಿದೆ. ಫುಡ್ ಕಮಿಟಿಗೆ ಸ್ವಲ್ಪ ವಾಲಂಟಿಯರ್ಸ್ಗಳು ಬೇಕಾಗಿದೆ. ಯಾರಾದರೂ ಯೂತ್ಗಳು, ಅಡಲ್ಟ್ಸ್ಗಳು ಯಾರಾದರೂ ಆಲ್ರೆಡಿ ಊಟ ಆಗಿದೆ ಅಂತಂದರೆ ದಯವಿಟ್ಟು ಪ್ಲೀಸ್ ಹೋಗಿ ಅಲ್ಲಿ ನಿಮ್ಮ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸಖತ್ ಹೆಲ್ಪ್ ಆಗುತ್ತೆ. ಈಗ ಇಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮತ್ತೊಬ್ಬರು ಬಂದಿದ್ದಾರೆ. ಇವರು ಯಾವಾಗಲೂ ಸಖತ್ ಹುರುಪಲ್ಲಿರ್ತಾರೆ. ಒಂಥರ ನಮ್ಮ ಸ್ಪಾನ್ಸರ್ಶಿಪ್ಗೂ ಸೈ ಮತ್ತು ಎಂಟರ್ಟೈನ್ಮೆಂಟ್ಗೂ ಸೈ ಅಂತಲೇ ಹೇಳ್ಬೋದು ಇವ್ರಿಗೆ. ಇವರು ಈ ಸಂದರ್ಭದಲ್ಲಿ ಗಿರೀಶ್ ಬೆಂಗಳೂರು ಅವ್ರಿಗೆ ನಾವು ಒಂದು SJKS ವತಿಯಿಂದ ಒಂದು ಚಿಕ್ಕ ಗೌರವ ಕಾಣಿಕೆಯನ್ನು ಸೂಚಿಸಬೇಕಾಗಿ ಎಲ್ಲರಿಂದನೂ ಕೇಳ್ಕೊತಾ ಇದ್ದೀನಿ. ದೀಪಕ್ ಅಶ್ವಥ್ ಅವರು ಸ್ಟೇಜ್ ಮೇಲೆ ಬಂದುಬಿಟ್ಟು ನಮ್ಮ ಗಿರೀಶ್ ಬೆಂಗಳೂರು ಅವ್ರಿಗೆ ಒಂದು ಗೌರವ ಸೂಚನೆ ಕೊಡಬೇಕಾಗಿ.
ಬರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್ ಅವ್ರಿಗೆ. ಧನ್ಯವಾದಗಳು ಸರ್. ಒಂದು ನಿಮಿಷ ಸ್ಟೇಜ್ ಮೇಲೆ ಇರಿ. ವಿನಾಯಕ್ ಸರ್ ಅವರು ನಿಮ್ಮ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕಾಗಿ ಕೇಳ್ಕೊತಾ ಇದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಗಿರೀಶ್ ಬ್ಯಾಂಗ್ಳೂರ್ ಅವ್ರ ಬಗ್ಗೆ ನಾನು ಎರಡು ಮಾತು ಹೇಳದೇ ಇದ್ದರೆ ಅದು ಸಂಪೂರ್ಣ ಆಗಲ್ಲ. ಯಾಕೆ ಅಂದರೆ ನಾವು ಕನ್ನಡ ಸಂಘ ಶುರು ಮಾಡಿದಾಗ್ಲಿಂದನೂ ಮೊಟ್ಟ ಮೊದಲು ಸ್ಪಾನ್ಸರ್ ಆಗಿ ದಿಢೀರಂತ ಬಂದು ಅಷ್ಟು ಅದಾದಮೇಲೂ ನಮ್ಮ ಕ್ರಿಕೆಟ್ಗೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ಥರದಲ್ಲೂ ಧೈರ್ಯವಾಗಿ ಬಂದು ಜಾಸ್ತಿ ಯೋಚನೆ ಮಾಡ್ದೇನೆ ಇನ್ಫ್ಯಾಕ್ಟ್ ನಾವು ಕೇಳದೇ ಇದ್ದಾಗಲೂ ಏನು ಬೇಕು ಅಂತ ಕೇಳಿಬಿಟ್ಟು ಸಹಕಾರ ಮಾಡಿ ದುಡ್ಡು ಕೊಟ್ಟವರು. ಯಾಕಂದರೆ ನಾವು ಸಂಘ ಹುಟ್ಟು ಹಾಕಿದಾಗ ದುಡ್ಡೇ ಬಹಳ ಮುಖ್ಯ ಆಗಿತ್ತು. ಅದರಿಂದ ಅವರು ಅನಿಲ್ ಹಾಲಪ್ಪ ಅವ್ರು ಮಾಡಿರೋ ಧನ ಸಹಾಯ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಗೇ ಇರಲಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ ಎಲ್ಲ ಸಂಘದ ಮೇಲೆ ಅಷ್ಟು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದ ಎಲ್ರಿಗೂ. ಧನ್ಯವಾದಗಳು ಮತ್ತೊಮ್ಮೆ ಗಿರೀಶ್ ಬೆಂಗಳೂರು ಅವ್ರಿಗೆ ಜೋರಾದ ಚಪ್ಪಾಳೆ. ಓಕೆ, ನಮ್ಮ ಮುಂದಿನ ಕಾರ್ಯಕ್ರಮ ನೋಡೋಣ. ಈಗ ನಾನು ಆಗಲೇ ಹೇಳ್ದಂಗೆ 2024ನೇ ಇಸ್ವಿಯ ಬೋರ್ಡ್ ಮೆಂಬರ್ಸ್ಗಳನ್ನ ಮತ್ತು ಕಮಿಟಿ ಲೀಡ್ಸ್ಗಳಿಗೆ ಒಂದು ಕಿರು ಕಾಣಿಕೆ ಕೊಡುವಂಥ ಸಮಯ ಇದು. ಇದನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಅವರು ಕೂಡ ಬರ್ತಾ ಇದ್ದಾರೆ ಆನ್ ದ ಸ್ಟೇಜ್. ಮಲ್ಲಿಕಾರ್ಜುನ್, ವೆಲ್ಕಮ್ ಆನ್ ದ ಸ್ಟೇಜ್. ಹಲೋ, ಎಲ್ರಿಗೂ ಶರಣರೂಪಿ ಆಪ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು ಇವಾಗ ವೋಟ್ ಆಫ್ ಥ್ಯಾಂಕ್ಸ್ ಕಂಡಕ್ಟ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನಮಗೆ ಹಿರಿಯರು ಹೇಳಿರ್ತಾರೆ, ನಾವು ನಡೆಯುವ ದಾರಿನ ಯಾವತ್ತೂ ಮರಿಬಾರ್ದು, ನಮಗೆ ಯಾರು ದಾರಿ ತೋರಿಸಿರ್ತಾರಲ್ಲ ಅವ್ರನ್ನೂ ನಾವು ಮರಿಬಾರ್ದು. ಓಕೆ. ಜಾರ್ಜ್ ಎಸ್ ಪ್ಯಾಟನ್ ಅಂತೇಳಿ ಫೇಮಸ್ US ಆರ್ಮಿ ಜನರಲ್. ಈ World War II ಅಲ್ಲಿ ಅವರು ತಮ್ಮ ಸೈನಿಕರಿಗೆ ಕೇಳ್ತಾರೆ, ನಾಳೆ ನಾನು ಈ ಯುದ್ಧದಲ್ಲಿ ಇಲ್ಲ ಅಂದರೆ ನೀವು ಏನು ಮಾಡ್ತೀರಾ ಅಂತ. ಅವರು ಎಕ್ಸ್ಪೆಕ್ಟ್ ಮಾಡಿರೋ ಉತ್ತರ, ಅವರ ಕೊಟ್ಟಿರೋ ತರಬೇತಿ ಮತ್ತು ಮಾರ್ಗದರ್ಶನ. ಹಾಗೆ ಸ್ಯಾನ್ ವಾಕಿನ್ SJKSನ ಹಳೆ ಕಮಿಟಿ ಮೆಂಬರ್ಸು ನಮಗೆ ಅದೇ ಥರ ತಯಾರಿ ಮಾಡಿದ್ದಾರೆ. ಅದನ್ನು ಹೇಳುತ್ತಾ ಈಗ ನಾನು ಸ್ಟೇಜ್ ಮೇಲೆ ರೇಣುಕಾ ಅವರನ್ನು ಕರೀತಾ ಇದ್ದೇನೆ. ರೇಣು ಅವ್ರನ್ನ ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಈಗ 2024ರ SJKS ಚೇರ್ಪರ್ಸನ್ ಆದ ನಾಗೇಶ್ ಶಿವಬಸಪ್ಪ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಿದ್ದೆ. ಹರಣಿ S. ಕುಮಾರ್, ಅನಿಲ್ ಶೇಖರ್, ಅನಿಲ್ ಶೇಖರ್ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ರಮೇಶ್ ರೆಡ್ಡಿ, ಡೆಪ್ಯೂಟಿ ಚೇರ್ಪರ್ಸನ್. ರಾಜಶಂಕರ್ ನಾರಾಯಣ, ಅರಣಿ S. ಕುಮಾರ್, ಬರಲಿ ಜೋರಾದ ಚಪ್ಪಾಳೆ. ನಾವು ಈ ವರ್ಷ ಏನಂತಾರೆ, ಇಲ್ಲಿವರೆಗೆ ನಾವು ಪ್ರೇಕ್ಷಕರಾಗಿ ನೋಡಿದ್ದೇವೆ. ಈ ವರ್ಷ ಈ ವಾಲಂಟಿಯರಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಪ್ಲೀಸ್ ಗಿವ್ ಎ ಬಿಗ್ ಹ್ಯಾಂಡ್. ಜೋರಾದ ಚಪ್ಪಾಳೆ ಬರೀ ಇನ್ನೊಂದು ಸಾರಿ ನಾಗೇಶ್ ಅವರಿಗೆ ಪ್ಲೀಸ್. ಎಲ್ಲರೂ ಊಟದಲ್ಲಿ ಬ್ಯುಸಿ ಇದ್ದಾರೆ, ದಯವಿಟ್ಟು ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ಪ್ಲೀಸ್. ಧನ್ಯವಾದಗಳು. ಎಂಟರ್ಟೈನ್ಮೆಂಟ್ ಕಮಿಟಿ ಅವರಿಗೆ
ನೆಕ್ಸ್ಟ್ ಕಮ್ಯುನಿಕೇಷನ್ ಕಮಿಟಿಯವರು ಸಹನಾ ಸುರೇಶ್, ಮಾಧುರಿ ಜಲ್ವಾಡಿ, ಸಂಧ್ಯಾ TS. ಬರಲಿ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಈಗ ಫುಡ್ ಕಮಿಟಿಯವ್ರನ್ನ ಕರೆಯೋಣ. ದಿಲೀಪ್ ಜನಗುರ್ನೆ, ಶಿಲ್ಪಾ ಬಿರಾದರ್, ಸ್ಪೋರ್ಟ್ಸ್ ಮತ್ತು ಔಟ್ಡೋರ್ ಕಮಿಟಿಯವ್ರನ್ನ ಕರೆಯೋಣ. ಇವಾಗ ಧನಂಜಯ್, ಸೌಮ್ಯ ಯೋಗೇಶ್, ಶಿಲ್ಪಾ ಮನೋಹರ್, ಸಂದೀಪ್ ಗಂಡಿಗ. ಡೊನೇಷನ್ ಮತ್ತು ಮೆಂಬರ್ಶಿಪ್ ಚಂದನ್ CP, ಸಂದರ್ಶ್ ಚೌಲ್ಮನೆ, ಸಂಧ್ಯಾ ನಾಗರಾಜು. ಅವೇರ್ನೆಸ್ ಮತ್ತು ಚಾರಿಟಿ ಮಹದೇಶ್ ಸ್ವಾಮಿ, ನಾಗೇಶ್ ಪತಂಗೆ. ಡೆಕೋರೇಷನ್ನು ವಿಶ್ವನಾಥ್ ಹಿರೇಮಠ ಅವರು. ಟೆಕ್ನಿಕಲ್ ಕಮಿಟಿ ಶಶಿಧರ್ MS, ದೇವ್ ಸುತರ್, ಗಿರಿರಾಜು ಸಕಪ್ಪ. ಫೋಟೋ ಮತ್ತು ವಿಡಿಯೋಗ್ರಫಿ ಕಮಿಟಿ ಪೃಥ್ವಿ ನಾಟನಹಳ್ಳಿ ರಾಜಶೇಖರ, ಸುಧೀರ್ S ಕೋಹಳ್ಳಿ, ಸುಧೀರ್ ಕುಮಾರ್ ವಸಂತಂ. ಲಾಜಿಸ್ಟಿಕ್ಸ್ ಕಾಶಿನಾಥ್ ಹಿರೇಮಠ್, ಕೆಂಪಣ್ಣ ಬೆಣವಾಡಿ, ರೇಣುಕಾ ಆರಾಧ್ಯ. ಕ್ರಿಯೇಟಿವ್ ಅಂಡ್ ಯೂತ್ ಭಾನು ಗಂಗಮುನಿಯಪ್ಪ. ನಾಗೇಶ್ ಅವರು ಎರಡು ಮಾತಾಡೋಕೆ ವಿನಂತಿಸ್ಕೊಳ್ತೀವಿ. ನಮಸ್ಕಾರ. ಸ್ಯಾನ್ ಓಕೆನ್ ಕನ್ನಡ ಸಂಘದ ಎಲ್ಲ ಕನ್ನಡಿಗರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವಿಲ್ಲಿ ಬೋರ್ಡ್ ಮೆಂಬರ್ಸು ಪ್ಲಸ್ ಕಮಿಟಿ ಲೀಡ್ಸು 2024ನೇ ಇಸ್ವಿಲಿ ನಾವು ಕಮ್ಯುನಿಟಿಗೆ ಸರ್ವ್ ಮಾಡಿದ್ದೀವಿ. ಜೋರಾದೊಂದು ಚಪ್ಪಾಳೆ ಬರಲಿ ನಿಮ್ಮೆಲ್ಲರಿಂದ. ಸೊ ನೀವು ಲಾಸ್ಟ್ 2 ಇಯರ್ಸ್ ಸುಮಾರು ಜನ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನಾನು ಮತ್ತೊಮ್ಮೆ ಎಲ್ಲರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸ ಬೋರ್ಡ್ ಆ್ಯಂಡ್ ಹೊಸ ಕಮಿಟಿ ಮೆಂಬರ್ಸ್ಗೆ ವಿಶ್ ಯು ಗುಡ್ ಲಕ್. ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಫಸ್ಟ್ ಇವೆಂಟೇ ಇಟ್ ಇಸ್ ಎ ರಾಕ್ ಸ್ಟಾರ್ ಇವೆಂಟ್ ಅಂತ ಹೇಳ್ಬೋದು. ಸೊ ಹೀಗೆ ನಡೀತಾ ಹೋಗಲಿ. ನಿಮ್ಮ ಪ್ರೋತ್ಸಾಹ ಹೇಗಿರಬೇಕು ಅಂದರೆ ಜನನ ಕರ್ಕೊಂಬನ್ನಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಜನ ಸೇರ್ತಾ ಇರಬೇಕು ಒಂದೊಂದು ಈವೆಂಟ್ಗೂ, ಅದ್ದೂರಿಯಾಗಿ ನಡಿಬೇಕು. ಓಕೆ, ಸೊ ಒಂದೇ ನಿಮಿಷ ಒಂದು ಗ್ರೂಪ್ ಫೋಟೋ. ಬರಲಿ ಜೋರಾದ ಚಪ್ಪಾಳೆ 2024ರ SJKS ಕಮಿಟಿ ಮೆಂಬರ್ಸ್ಗೆ.